ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಟಿಎಂನಲ್ಲಿ ಹಣ ವಿತ್ಡ್ರಾ ಮಾಡುವವರೇ ಎಚ್ಚರ ಎಚ್ಚರ. ಅಪರಿಚಿತ ವ್ಯಕ್ತಿ ಕೈಗೆ ನಿಮ್ಮ ಎಟಿಎಂ ಕಾರ್ಡ್ ಕೊಟ್ಟರೆ ಕತೆ ಮುಗಿದಂತೆ. ಹಗಲಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾನೆ ಕದಿಮ. ಹೊಸಪೇಟೆ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಎಟಿಎಂನಲ್ಲಿ ಹಣ ವಿತ್ಡ್ರಾ ಮಾಡುವವರೇ ಸ್ವಲ್ಪ ಎಚ್ಚರದಿಂದ ಇರೋದು ಒಳಿತು. ಅಪರಿಚಿತ ವ್ಯಕ್ತಿಗೆ ನಿಮ್ಮ ಎಟಿಎಂ ಕಾರ್ಡ್ ಕೊಟ್ಟರೆ ಕತೆ ಮುಗೀತು. ಅಪರಿಚಿತ ವ್ಯಕ್ತಿಗಳ ಕೈಗೆ ನಮ್ಮ ಎಟಿಎಂ ಕಾರ್ಡು ಕೊಡಬಾರ್ದು, ಪಾಸ್ವರ್ಡ್ಗಳನ್ನು ಕೂಡ ಹೇಳಬಾರ್ದು. ಇದು ಕಾನೂನು ಬಾಹಿರ. ಹಗಲಿನಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿರೋ ಕದಿಮ ಈತ. ಹೊಸಪೇಟೆ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಬರೋಬ್ಬರಿ 1,27,000 ಹಣವನ್ನು ವಿತ್ಡ್ರಾ ಮಾಡಿ ಮೋಸ ಮಾಡಿದ್ದಾನೆ ಐನಾತಿ. ಹೊಸಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣ ವಿತ್ಡ್ರಾ ಮಾಡೋದಕ್ಕೆ ಹೊಸಪೇಟೆ ಬಸ್ ನಿಲ್ದಾಣದ ಮುಂದೆ ಒಂದು ಕೆನರಾ ಬ್ಯಾಂಕ್ ಎಟಿಎಂಗೆ ಉಮೇಶ್ ಗೌಡ ಅನ್ನೋರು ಹೋಗಿದ್ದಾರೆ ಹಣ ವಿತ್ಡ್ರಾ ಮಾಡಬೇಕು ಅಂತ. 9,000 ಹಣವನ್ನು ಅವರು ವಿತ್ಡ್ರಾ ಮಾಡಿದ್ದಾರೆ. 9,000 ಫುನಮ್ ವಿತ್ಡ್ರಾ ಮಾಡೋದಕ್ಕೆ ಹೋದಾಗ ಟೆಕ್ನಿಕಲ್ ಸಮಸ್ಯೆಯಿಂದ ಹಣ ಬಂದಿಲ್ಲ. ಅದಾದ ನಂತರ ಅಪರಿಚಿತ ಯುವಕನ ಕೈ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಈಗ ಮಾಡಿದ್ದಾನೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, 1,27,000 ಹಣವನ್ನು ವಿತ್ಡ್ರಾ ಮಾಡಿದ್ದು ಹೇಗಿದು? ಹೆಂಗ್ ಮೋಸ ಆಯ್ತು ಘಟನೆ? ಪ್ರವೀಣ್, ನಾವು ನೋಡ್ಬೋದು ಇತ್ತೀಚೆಗೆ ಈ ಎಟಿಎಂ ನಲ್ಲಿ ಹಣ ವಿಡ್ರಾ ಮಾಡ್ತಕ್ಕಂಥವ್ರಿಗೆ ಯಾಮಾರಿಸಿದವ್ರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಅಮಾಯಕರು, ಶಿಕ್ಷಣ ಗೊತ್ತಿಲ್ಲದೆ ಇರೋರು, ಇಂಥವರೇ ಬಲಿಪಶುಗಳಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಇದೇ ತರನಾದಂತಹ ಘಟನೆ ಈಗ ವಿಜಯನಗರದಲ್ಲಿ ನಡೆದಿದೆ. ಉಮೇಶ್ ಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ, ಅವರು ಎಟಿಎಂಗೆ ಬಂದಿರ್ತಾರೆ. ನಗರದಲ್ಲಿರ್ತಕ್ಕಂಥ ಒಂದು ಕೆನರಾ ಬ್ಯಾಂಕ್ಗೆ ಎಟಿಎಂ ಅಲ್ಲಿ ಹಣ ತೆಗೆದುಕೊಳ್ಳೋದಕ್ಕಂತ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಹಣ ಡ್ರಾ ಮಾಡ್ತಾರೆ, ಪಿನ್ ಕೂಡ ಎಂಟ್ರಿ ಮಾಡ್ತಾರೆ. ಆಗ ಎಂಟ್ರಿ ಮಾಡುವಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಸಮಸ್ಯೆಯಿಂದ ಹಣ ಬರೋದಿಲ್ಲ. ಹಣ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಪರಿಚಿತ ಯುವಕ ಏನಿರ್ತಾನೆ, ಆತ ಹಿಂದ್ಗಡೆ ನಿಂತ್ಕೊಂಡಿರ್ತಾನೆ. ಹಿಂದ್ಗಡೆ ನಿಂತ್ಕೊಂಡು ಬಿಟ್ಟು ಆ ಎಟಿಎಂ ಪಿನ್ ಅನ್ನ ಕೂಡ ಗಮನಿಸ್ತಾನೆ. ಅದಾದ ನಂತರ ಯುವಕ ಎಟಿಎಂ ಕಾರ್ಡ್ ಕೊಡಿ, ನಾನು ಬಿಡಿಸ್ಕೊಡ್ತೀನಿ ಹಣ ಅಂತ ಕೂಡ ಹೇಳ್ತಾನೆ. ಅದನ್ನ ನಂಬಿದಂತ ಉಮೇಶ್ ಗೌಡ ಅವರು ಆತನ ಕೈಗೆ ಎಟಿಎಂ ಅನ್ನ ಕೊಡ್ತಾರೆ. ಆದ ಬಳಿಕ ಏನ್ ಮಾಡ್ತಾರೆ, ಕಾರ್ಡ್ ಹಾಕ್ತಾನೆ. ಹಾಕದಂತ ನಟಿಸ್ಬಿಟ್ಟು ಹಣ ಬರ್ತಿಲ್ಲ ಅಂತ ಹೇಳ್ತಾನೆ. ಉಮೇಶ್ ಕೈಗೆ ಅದೇ ಬ್ಯಾಂಕಿನ, ಇಲ್ಲಿ ಗಮನಿಸಬೇಕಾದಂತ ಅಂಶ ಪ್ರವೀಣ್, ಅದೇ ಬ್ಯಾಂಕಿನ ಒಂದು ಬೇರೆಯದೇ ಆದಂತ ಎಟಿಎಂ ಕಾರ್ಡ್ ಅನ್ನ ಆ ಉಮೇಶ್ ಗೌಡನ ಕೈಗೆ ಇಟ್ಬಿಟ್ಟು ಆತ ಅಲ್ಲಿಂದ ಪರಾರಿ ಆಗ್ತಾನೆ. ಹೀಗಾಗಿ ಆತ ಬೇರೆ ಒಂದು ಕೆನರಾ ಬ್ಯಾಂಕ್ಗೆ ಬೇರೆ ಒಂದು ಎಟಿಎಂ ಮಷಿನ್ ಅಲ್ಲಿ ಹೋಗ್ಬಿಟ್ಟು ಸುಮಾರು 1,27,000 ಹಣವನ್ನು ಕೂಡ ಆತ ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮೋಸ ಹೋದಂತ ಉಮೇಶ್ ಗೌಡ ಅವರು ನಗರದ ಹೊಸಪೇಟೆ ಟೌನ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ಆ ಹಣ ಬರ್ಲಿಲ್ಲ ಅಂತ ತಿಳ್ಕೊಂಡು ಬಿಟ್ಟು ಉಮೇಶ್ ಗೌಡ ಅವರು ಹಾಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಅಲ್ಲೇ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಅಥವಾ ಬೇರೆಯವ್ರು ಯಾರೋ ಸ್ವಲ್ಪ ಅವರಿಗೆ ಬ್ಯಾಂಕ್ನವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಅದನ್ನ ಮಾಡದೇ ಇರೋ ಕಾರಣಕ್ಕೋಸ್ಕರ ಈ ಒಂದು ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಈ ಘಟನೆ ಈಗ ಈ ಒಂದು ಪ್ರಕರಣ ಏನಿದೆ ಹೊಸಪೇಟೆ ನಗರದಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಆತ ಎಲ್ಲಿದ್ದಾನೆ ಹುಡುಕೋದಕ್ಕೆ ಕೂಡ ಟ್ರೈ ಮಾಡಿದ್ರೆ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟಾರೆಯಾಗಿ ಎಟಿಎಂ ಅನ್ನ ಯಾರಿಗಾದ್ರೂ ಒಬ್ರು ಅಪರಿಚಿತರಿಗೆ ಕೊಡೋದಕ್ಕಿಂತ ಮುಂಚೆ ಎಚ್ಚರವಾಗಿರ್ಬೇಕು ಅನ್ನೋದೇ ಈ ಒಂದು ಪ್ರಕರಣದ ಒಂದು ನಿದರ್ಶನ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.